ಆದರೆ ಹೈಕಮಾಂಡು ಹೇಳಿದ ಸಹ ಮಾತಾಡ್ತಾರೆ. ನೋಡಿ, ಅದು ಯತೀಂದ್ರ ಅವರ ಒಂದು ಸ್ವಂತ ಅಭಿಪ್ರಾಯದ ಮಾತುಗಳು. ಬಹುಶಃ ಯತೀಂದ್ರ ಅವರು ಕೂಡ ಆ ಥರ ಮಾತಾಡಬಾರ್ದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು, DCM ಶಿವಕುಮಾರ್ ಅವರು ಪರಸ್ಪರ ಒಬ್ಬರ ಮನೆಯಲ್ಲಿ ಊಟ ತಿಂಡಿ ಮಾಡೋದ್ರೊಟ್ಟಿಗೆ ಸಾಮರಸ್ಯವಾಗಿ ಇದ್ದು ಅವರಿಬ್ಬರು ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿರಬೇಕಾದ್ರೆ ನಮ್ಮಂಥವರು 5 ವರ್ಷ ಇವರು 10 ವರ್ಷ ಮಾತಾಡೋದು ಬಹುಶಃ ಅದು ಬಾಲಿಶ ಹೇಳಿಕೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಆದರೆ ಯತೀಂದ್ರರವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ನಾನು ಅವ್ರ ಕಿವಿ ಮಾತನ್ನು ಕೂಡ ಹೇಳ್ತೇನೆ. ಯಾಕಂದರೆ ಹೈಕಮಾಂಡ್ ಮೇಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಹಾಕಿರಬೇಕಾದ್ರೆ ನಮ್ಮ ಯತೀಂದ್ರ ಅವರು ಆ ರೀತಿ ಹೇಳಿಕೊಡ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಆಗ್ತದೆ. ಪಕ್ಷದಲ್ಲಿ ಮನಸ್ಸುಗಳಲ್ಲಿ ಒಡಕುಂಟಾಗುವ ಭಾವನೆ ಉಂಟಾಗ್ತದೆ. ಯಾರನ್ನ ಹಿಂದೆ ಇದ್ದಾರಾ ಅಂತ, ಅಂದರೆ ಯತೀಂದ್ರ ಅವರ ಮಾತುಗಳು ಹಿಂದೆ ಯಾರಿದ್ದಾರಾ? ಬಹುಶಃ ಯಾರೂ ಇರಲಿಕ್ಕಿಲ್ಲ. ಏನೋ ಅವರ ಅನುಭವ ಅಥವಾ ಅವ್ರು ಯಾರಾದರೂ ಕೂಡ ಮಾಹಿತಿ ಕೊಟ್ಟಿರೋ ಗೊತ್ತಿಲ್ಲ. ಅವರ ಅನುಭವದ ಸ್ವಂತ ಹೇಳಿಕೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಮಂಡ್ಯ ಶಾಸಕರು ಇವರು DKಶಿ ಅವರು ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಇಲ್ಲ, ಅಧಿವೇಶನದ ನಂತರ ಆಗ್ತಾರೆ ಅಂತ ನಾನು ಒಂದು ಮಾತು ಹೇಳಲ್ಲ. ರಾಮನಗರ ಶಾಸಕರು ಕೂಡ ಇದೇ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಪಕ್ಷದಲ್ಲಿರ್ತಕ್ಕಂಥ ಸುಮಾರು ಇವತ್ತೇನು 140 ಜನ ಶಾಸಕರಿದ್ದಾರೆ. 140 ಜನರಲ್ಲೂ ಕೂಡ ಯಾರಾದರೂ ಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದಕ್ಕೆ ನಾವು ಹೇಳಲಿಕ್ಕೆ ಹೈಕಮಾಂಡ್ ಭಾಳ ಭದ್ರವಾಗಿದೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಭಾಳ ಭದ್ರವಾಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ನಾಯಕರು ಬದ್ಧ ಇರಬೇಕು ಅಂತ ಹೇಳಿರಬೇಕಾದ್ರೆ ಈ ರೀತಿ ಒಬ್ಬರು ಶಾಸಕರು ಮಾತಾಡ್ತಕ್ಕ ತಪ್ಪು. ಅದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಾಗ್ತದೆ. ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಮುಂದುವರಿಲಿ ಅಂದರೆ ಸಂತೋಷ, ಇಲ್ಲ DK ಶಿವಕುಮಾರ್ ಮಾಡ್ತೀರಿ ಅಂದರೂ ಸಂತೋಷ, ಇಲ್ಲ ಇಬ್ಬರು ಬೇಡಪ್ಪ ಅಹಿಂದ ವರ್ಗದ ಅಥವಾ ಯಾರಾದರೂ ಕೂಡ ದಲಿತರು ಮಾಡ್ತೀರಿ ಅಂದರೂ ಕೂಡ ಸಂತೋಷ. ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಾವು ಭದ್ರಾಗಿರಬೇಕೇ ಹೊರತು ನಾವು ಬಾಲಿಶ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ನನ್ನ ಶಾಸಕ ಮಿತ್ರರಿಗೆ ಒಂದು ಕಿವಿಮಾತು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅರಣ್ಯ ಭೂಮಿ ಒತ್ತುವರಿ